ಹಿಂದಿನ ಸಂಚಿಕೆಯಲ್ಲಿ ತಿರುಪತಿ ತಿಮ್ಮಪ್ಪನ ವರದಿಂದ ಹುಟ್ಟಿದ ಆ ತೇಜಸ್ವಿ ಬಾಲಕ ವೆಂಕಟನಾಥ. ಆದರೆ ಅವನಿಗೆ ಉಪನಯನವೂ ಆಗುವ ಮುನ್ನವೇ ಅವನ ತಂದೆ ಇಹಲೋಕ ತ್ಯಜಿಸಿದರು. ಸಂತೋಷದಿಂದ ತುಂಬಿದ್ದ ಆ ಮನೆ ಕಣ್ಣೀರಿನ ಕಡಲಾಯಿತು. ತಂದೆಯನ್ನು ಕಳೆದುಕೊಂಡ ಪುಟ್ಟ ವೆಂಕಟನಾಥನ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಆತನನ್ನು ಕಾಯುವ ಆ ಭಗವಂತನ ಕೈವಾಡ ಏನು? ತಂದೆಯಿಲ್ಲದೆ ಆ ಮನೆಯಲ್ಲಿ ಹಿರಿಯ ಅಣ್ಣ ಗುರುರಾಜನೇ ತಂದೆಯ ಸ್ಥಾನದಲ್ಲಿ ನಿಂತನು. ತನ್ನ ತಮ್ಮನಿಗೆ ಸರಿಯಾದ ಸಮಯಕ್ಕೆ ಉಪನಯನ ಮಾಡಿಸಿದನು. ವೇದ ಉಪನಿಷತ್ತುಗಳನ್ನು ತಾನೇ ಕಲಿಸಿದನು. ಆದರೆ ವೆಂಕಟನಾಥನಲ್ಲಿದ್ದ ಆ ಅಪಾರ ಜ್ಞಾನದ ಹಸಿವನ್ನು ನೀಗಿಸಲು ಕೇವಲ ಪ್ರಾಥಮಿಕ ಶಿಕ್ಷಣ ಸಾಲದು ಎಂದು ಗುರುರಾಜನಿಗೆ ತಿಳಿದಿತ್ತು. ಆದ್ದರಿಂದ ವೆಂಕಟನಾಥನನ್ನು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮದುರೈಗೆ ಕಳಿಸಲು ನಿರ್ಧರಿಸಿದರು. ಮದುರೈ ಅಂದಿನ ಕಾಲದ ಜ್ಞಾನದ ಕಾಶಿ. ಅಲ್ಲಿ ವೆಂಕಟನಾಥನ ಭಾವ ಅಂದರೆ ಅಕ್ಕನ ಗಂಡ ಲಕ್ಷ್ಮೀ ನರಸಿಂಹಾಚಾರ್ಯರು ಇದ್ದರು. ಅವರು ಮಹಾನ್ ವಿದ್ವಾಂಸರು. ಅವರ ಆಶ್ರಮದಲ್ಲಿ ವೆಂಕಟನಾಥನ ಉನ್ನತ ಶಿಕ್ಷಣ ಶುರುವಾಯಿತು. ಆಚಾರ್ಯರು ಕಲಿಸುತ್ತಿದ್ದ ಒಂದೊಂದು ಅಕ್ಷರವು ವೆಂಕಟನಾಥನ ತಲೆಯಲ್ಲಿ ಆಳವಾಗಿ ಬೇರೂರುತ್ತಿತ್ತು. ವ್ಯಾಕರಣ, ತರ್ಕ, ಮೀಮಾಂಸೆ ಎಲ್ಲದರಲ್ಲೂ ಆತ ಎದುರಾಳಿಯಿಲ್ಲದ ಪಂಡಿತನಾಗಿ ಬೆಳೆಯುತ್ತಿದ್ದ. ಆದರೆ ವೆಂಕಟನಾಥನ ನಿಜವಾದ ಅದ್ಭುತ ಅಡಗಿದ್ದದ್ದು ಅವನ ಬೆರಳುಗಳಲ್ಲಿ. ತನ್ನ ತಂದೆಯಿಂದ ಒಲಿದು ಬಂದಿದ್ದ ಆ ವೀಣೆಯನ್ನು ಅವನು ಮದುರೈನಲ್ಲೂ ಬಿಟ್ಟಿರಲಿಲ್ಲ. ಅವನು ವೀಣೆ ನುಡಿಸಲು ಕುಳಿತರೆ ಅಲ್ಲಿನ ಮೂರ್ತಿಗಳು ಕರಗಿ ನೀರಾಗುವಂತೆ ಭಾಸವಾಗುತ್ತಿತ್ತು. ಅವನ ವೀಣಾ ವಾದನದ ಸದ್ದು ಕೇಳಲು ಜನಸಾಗರವೇ ಹರಿದು ಬರುತ್ತಿತ್ತು. ಅವನ ಆ ದಿವ್ಯ ಕಲೆಗೆ ಮಾರು ಹೋದ ಪಂಡಿತರು ಅವನಿಗೆ ಒಂದು ಬಿರುದು ಕೊಟ್ಟರು, ವೀಣಾ ವೆಂಕಟ ಭಟ್ಟ. 4 ಜನ್ಮಗಳ ಆ ಜ್ಞಾನದ ಕಿಡಿ ಈಗ ವೀಣೆಯನಾದವಾಗಿ ಇಡೀ ಮದುರೈಯನ್ನು ಬೆಳಗುತ್ತಿತ್ತು. ವಿದ್ಯಾಭ್ಯಾಸ ಮುಗಿಯಿತು. ವೀಣಾ ವೆಂಕಟ ಭಟ್ಟ ಒಬ್ಬ ಯುವ ಪಂಡಿತನಾಗಿ ಮತ್ತೆ ತನ್ನ ಊರಿಗೆ, ತನ್ನ ಅಣ್ಣನ ಮನೆಗೆ ಮರಳಿದ. ಅವನಿಗೆ ಮದುವೆಯ ವಯಸ್ಸಾಗಿತ್ತು. ಗುರುರಾಜನು ತನ್ನ ತಮ್ಮನಿಗೆ ಸರಸ್ವತಿ ಬಾಯಿ ಎಂಬ ಸುಶೀಲೆಯೊಡನೆ ಮದುವೆ ಮಾಡಿಸಿದ. ಆದರೆ ಇದು ಕಥೆಯ ಸುಖಾಂತ್ಯವಲ್ಲ. ಮದುವೆಯಾದ ಮರುಕ್ಷಣದಿಂದಲೇ ಆ ಯುವ ದಂಪತಿಗಳ ಪಾಲಿಗೆ ಶುರುವಾಗಿದ್ದು ಮನುಷ್ಯ ಊಹಿಸಲೂ ಸಾಧ್ಯವಾಗದಂತಹ ಭಯಾನಕ ಬಡತನ. ಕುಡಿಯಲು ನೀರು, ಉಡಲು ಬಟ್ಟೆ, ದೀಪಕ್ಕೆ ಎಣ್ಣೆಯೂ ಇಲ್ಲದ ಆ ಘೋರ ದಾರಿದ್ರ್ಯದಲ್ಲಿ ವೆಂಕಟನಾಥ ಮತ್ತು ಸರಸ್ವತಿ ಬಾಯಿ ಬದುಕಿದ್ದಾದರೂ ಹೇಗೆ? ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ.